ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಡ್ರೋನ್ ಹಾರಾಟ ಒಂದು ದೊಡ್ಡ ತಲೆನೋವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಪೊಲೀಸರಿಗೆ ಈ ಒಂದು ಡ್ರೋನ್ ಹಾರಾಟದ ಸ್ಥಿತಿಗತಿಗಳು ದೊಡ್ಡ ಸವಾಲನ್ನು ಎಸಿತಾ ಇರ್ತಕ್ಕಂಥದ್ದು. ಇಂಥ ಹೊತ್ತಲ್ಲೇ ಹೈಕೋರ್ಟ್ನ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಒಂದು ತೀರ್ಪನ್ನು ಕೊಟ್ಟಿದೆ. ಇದು ಎಲ್ಲೋ ಒಂದು ಕಡೆ ಪೊಲೀಸರಿಗೆ ತಲೆನೋವಾದರೂ ಕೂಡ ಈ ವಿಚಾರದಲ್ಲಿ ಏನು ಡ್ರೋನ್ ಹಾರಾಟ ವಿಚಾರದಲ್ಲಿ ಒಂದು ತುರ್ತು ನಿಯಮಗಳನ್ನು ರೂಪಿಸಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ಇವತ್ತು ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಆ ಆದೇಶ ಏನು ಅಂತ ನೋಡೋದಕ್ಕೆ ಹೋದರೆ, ಏನು ಕೆಲ ದಿನಗಳ ಹಿಂದೆ ಈ ಲಂಕಾ ಪೊಲೀಸರು ಖಾಸಗಿ ವ್ಯಕ್ತಿಯೊಬ್ಬರ ಜಮೀನಿನಲ್ಲಿ ಡ್ರೋನನ್ನು ಹಾರಾಟ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಟ್ರೆಸ್ಪಾಸ್ ಕೇಸನ್ನು ಒಂದು ಡ್ರೋನ್ ಮಾಲೀಕರ ಮೇಲೆ ಹಾಕುವಂಥದ್ದು. ಯಾವಾಗ ಈ ರೀತಿಯಾಗಿ ಡ್ರೋನ್ ಮಾಲೀಕರ ಮೇಲೆ ಟ್ರೆಸ್ಪಾಸ್ನಂಥ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಲಾಗುತ್ತೆ, ಈ ವಿಚಾರವನ್ನು ಪ್ರಶ್ನೆ ಮಾಡಿ ಡ್ರೋನ್ನ ಮಾಲೀಕರು ಹೈಕೋರ್ಟ್ಗೆ ಹೋಗಿರ್ತಾರೆ. ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಸುವಂಥ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರಿದ್ದ ಪೀಠದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಏನು ಭಾರತೀಯ ದಂಡ ಸಂಹಿತೆ ಪ್ರಕಾರ ಯಾವುದೇ ಜೀವವಿಲ್ಲದ ವಸ್ತುಗಳ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣವನ್ನು ಹಾಕೋದಕ್ಕೆ ಆಗಲ್ಲ. ಒಂದು ವೇಳೆ ಡ್ರೋನ್ ಹಾರಾಟದ ಅಥವಾ ನಿಯಮಗಳ ಬಗ್ಗೆ ಅಬ್ಜೆಕ್ಷನ್ಗಳನ್ನು ಇದ್ದರೆ, ಏನು ಭಾರತೀಯ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಇದೆ, ಇಲ್ಲಿ DDCA ಇದೆ, ಇಲ್ಲಿ ಹೋಗಿ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ಏಕಾಏಕಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬಾರದು ಅಂತೇಳಿ ಡ್ರೋನ್ ಮಾಲೀಕರ ಮೇಲೆ ಇದ್ದಂಥ ಕ್ರಿಮಿನಲ್ ಪ್ರಕರಣಗಳನ್ನು ತೆರವುಗೊಳಿಸಿರ್ತಕ್ಕಂಥದ್ದು. ಆ ಮುಖಾಂತರ ಭಾಳ ಸ್ಪಷ್ಟವಾಗಿದೆ, ನೀವು ಡ್ರೋನ್ ಹಾರಾಟ ಮಾಡ್ತಾ ಇದ್ದಾರೆ ಅಂತಂತೇಳಿ ಪೊಲೀಸರು ಏಕಾಏಕಿ ಏನು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡ್ತಾಯಿದ್ರು, ಇನ್ನು ಮುಂದೆ ಆ ರೀತಿ ಮಾಡೋದಕ್ಕೆ ಆಗಲ್ಲ. ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಆದರೆ ಒಂದು ಪ್ರಶ್ನೆ ಏನಂತ ಸಾಕಷ್ಟು ವಿಚಾರವನ್ನು ಈ ಮುನ್ನೆಲೆಗೆ ತೆಗೆದುಕೊಂಡು ಬರೋದು ಏನಂತಂದರೆ, ಈ ಒಂದು ಡ್ರೋನ್ ಹಾರಾಟಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸಬೇಕಾದಂಥ ತ್ವರಿತಗತಿಯಲ್ಲಿ ಆಗಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ತಿಕ್ಕಾಟಗಳು ಆಗ್ತಾ ಇರ್ತದೆ ಅನ್ನೋದನ್ನ ಪೀಠ ಭಾಳ ಸ್ಪಷ್ಟವಾಗಿ ಈ ಒಂದು ಆದೇಶವನ್ನು ನೀಡುವ ಮುಖಾಂತರ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯಲಹಂಕದಲ್ಲಿ ನಡೆದಂಥ ಘಟನೆ ಈಗ ದೇಶದಾದ್ಯಂತ ಡ್ರೋನ್ ಹಾರಾಟಕ್ಕೆ ಸಂಬಂಧಿಸಿದಂತೆ ಈ ಒಂದು ನಿಯಮಗಳನ್ನು ರೂಪಿಸಬೇಕಾದಂಥ ಅನಿವಾರ್ಯತೆ ಈಗ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಇರತಕ್ಕಂಥದ್ದು. ಆದರೆ ನ್ಯಾಯಾಲಯದ ಈ ಆದೇಶವನ್ನು ಗಂಭೀರವಾಗಿ ತೆಗೆದುಕೊಂಡು ಎಷ್ಟು ದಿನಗಳಲ್ಲಿ ಇದಕ್ಕೆ ಡ್ರೋನ್ ಹಾರಾಟಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂಥ ನಿಯಮಗಳನ್ನು ರೂಪಿಸಲಾಗುತ್ತೆ ಮತ್ತು ಇದು ಯಾವಾಗ ಸರ್ಕಾರದಿಂದ ಆದೇಶವಾಗುತ್ತೆ, ಇವೆಲ್ಲವೂ ಕಾಲವೇ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕಂತೂ ಡ್ರೋನ್ ಮಾಲೀಕರ ಮೇಲೆ ಏನು ಕ್ರಿಮಿನಲ್ ಪ್ರಕರಣವನ್ನು ಟ್ರೆಸ್ಪಾಸನ್ನು ಹಾಕಲಾಗ್ತಾ ಇತ್ತು, ಅದಕ್ಕಂತೂ ಕರ್ನಾಟಕ ಹೈಕೋರ್ಟ್ ತಡೆಯನ್ನು ಕೊಟ್ಟಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.